ಬೇಬಿ, ನಾನು ಇಲ್ಲೇ ಇರ್ತೀನಿ. ಯಾಕೆ ಮಾಮ್, ನೀವ್ ಬರಲ್ವಾ? ಇಲ್ಲ, ನಾನು ದೇವ್ರನ್ನ ಬೇಡ್ಕೊಳ್ಳೋದನ್ನ ಬಿಟ್ಬಿಟ್ಟಿದ್ದೀನಿ. ಬಟ್ ಮಾಮ್, ಮೊದ್ಲೆಲ್ಲ ದೇವಸ್ಥಾನಕ್ಕೆ ಬರ್ತಿದ್ರಲ್ಲ? ಹೌದು, ಬರ್ತಿದ್ದೆ. ಆದ್ರೆ ಈಗ ದೇವ್ರ ಮೇಲೆ ನಂಬಿಕೆ ಹೊಟ್ಟೋಗಿದೆ. ಯಾಕಂದ್ರೆ ನಾನ್ ಬೇಕು ಅಂದಿದ್ದನ್ನ ಆ ದೇವ್ರು ಯಾವತ್ತೂ ಕೊಡ್ಲೇ ಇಲ್ಲ. ಸೊ ಈಗ ನಾನು ಉಪೇಂದ್ರ ಅವ್ರ ರೂಲ್ಸ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಗಾಡ್ ಇಸ್ ಗ್ರೇಟ್ ಅಂಡ್ ಐ ಆಮ್ ಗಾಡ್. ಸೂಪರ್ ಮಾಮ್ ನೀವು. ಬೇಬಿ, ನಮಗ್ ಬೇಕಾಗಿರೋದನ್ನ ನಾವೇ ಪಡ್ಕೋಬೇಕು. ನೀನು ಅಷ್ಟೇ, ಜಾಸ್ತಿ ದೇವರ ಮೇಲೆ ಡಿಪೆಂಡ್ ಆಗ್ಬೇಡ. ನಿನ್ ಶಕ್ತಿ ಮೇಲೆ ನಂಬಿಕೆ ಇಡು. ಓಕೆ ಓಕೆ ದೇವ್ರು, ಬಟ್ ಕೆಲವೊಬ್ರನ್ನ ಇಂಥ ಟೈಮಲ್ಲಿ ಒಬ್ರನ್ನೇ ಕಳಿಸ್ಬಾರ್ದು ಅಲ್ವಾ? ಅದಕ್ಕೆ ನಾನ್ ಬಾಡಿ ಗಾರ್ಡ್ ಆಗಿ ಹೋಗ್ತೀನಿ. ಬಾಯ್ ಮಾಮ್. ಬಾಯ್. ಭಗವಂತ, ಇವರಂತ ದುರಹಂಕಾರಿಗಳಿಗೆ ನೀನೇ ಬುದ್ಧಿ ಕಲ್ಸಪ್ಪ. ನನ್ನ ಮೊಮ್ಮಗಳು ಕಮಲಿಗೆ ಒಳ್ಳೇದ್ ಮಾಡು. ಅದನ್ನ ಬೇಡ್ಕೊಳ್ಳೋದಕ್ಕೆ ನಾನು ನಿನ್ನ ಹತ್ರ ಬಂದಿರೋದು. ಪಾಪಡಪ್ಪ. ದ್ಯಾವ್ರೆ, ನಾನು ಕಬಡ್ಡಿ ಆಡಕ್ ಹೋಯ್ತಾ ಇವ್ನಿ. ಈ ಸಂದರ್ಭದಾಗೆ ನನ್ಗೊಂದು ಅಗ್ನಿ ಪರೀಕ್ಷೆ ಎದುರಾಗೈತೆ. ನನ್ನ ತಾಯಿ ಆಯ್ತಾ ಇವ್ನಿ. ಹೊಟ್ಟೆನಾಗೆ ನನ್ನ ಕನ್ಸಿನ ಕೂಸೈತೆ. ಕಣ್ಣೆದ್ರಿಗೂ ನನ್ನ ಕನ್ಸಿನ ಕೂಸೈತೆ. ನಾನೀಗ ಯಾವ್ದಾನ ಒಂದನ್ನ ಆಯ್ಕೆ ಮಾಡ್ಬೇಕು ಅಂದ್ರೆ ನನಗ್ ಕಷ್ಟ ದ್ಯಾವ್ರೆ. ನನ್ನ ಮಗುಗೆ ಏನು ತೊಂದರೆ ಆಗ್ದಂಗೆ ನಾನು ಕಬಡ್ಡಿ ಆಡಿ ಗೆಲ್ಲೋ ಹಂಗೆ ನೀನ್ ನನ್ಗೆ ಆಶೀರ್ವಾದ ಮಾಡ್ಬೇಕು. ದ್ಯಾವ್ರೆ, ಅಜ್ಜಿನೂ ಇಲ್ಲಿಗೆ ಬಂದವ್ರೆ. ಇವ್ರ ಹತ್ರ ನನ್ನ ಆಶೀರ್ವಾದ ತಕೋಬೇಕು. ನಾನ್ ತಾಯಿ ಆಗ್ತಿರೋ ಇಸಯ್ಯ ಹೇಳಿದ್ರೆ ಅಜ್ಜಿ ಖಂಡಿತವಾಗ್ಲೂ ಖುಷಿ ಆಯ್ತಾರೆ. ಅಜ್ಜಿ, ಏನೋ ಅಂತಾರಲ್ಲ, ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರ ಕಾಟ ತಪ್ಪಲ್ಲ ಅಂತ. ಹಾಗೇ ಆಯ್ತು. ದೇವಸ್ಥಾನಕ್ಕೆ ಬಂದ್ರು ಇಲ್ಲೂ ಈ ಕಮಲಿ ಕಾಣಿಸ್ಬೇಕಾ? ಈ ಮುದುಕಿ ಕಮಲಿನ ನೋಡಿ ಕರಗ್ತಾಳ? ನನಗಿದೆಂಥ ಪರೀಕ್ಷೆ ದೇವ್ರೆ. ನನ್ನ ಪ್ರೀತಿ ಮೊಮ್ಮಗಳು ನನ್ನ ಕಮಲಿ ಕಣ್ಣೆದುರುಗಡೆ ಇದ್ರು, ನನ್ನ ಹತ್ರ ಮಾತಾಡೋಕೆ ಅವಳು ತಡೀತಾ ಇದ್ರು. ನಾನು ನೋಡಿನೂ ನೋಡ್ ಹಾಗಿರ್ಬೇಕಲ್ಲ. ನನ್ನ ಮನಸ್ಸು ಕರಗ್ತಾ ಇದ್ರು, ಅದನ್ನ ಕಲ್ ಮಾಡ್ಕೋಬೇಕಲ್ಲ. ದೇವ್ರೆ, ನನಗೆ ಯಾಕಿಂತ ಶಿಕ್ಷೆ ಕೊಡ್ತಿದ್ಯಾ?
ಅಜ್ಜಿ 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 ಒಂದ್ ನಿಮಿಷ ನನ್ ಮಾತ್ ಕೇಳಿ. ಅಜ್ಜಿ ನನ್ ಮಾತ್ ಕೇಳಿ ಅಜ್ಜಿ. ಅಜ್ಜಿ ನಾನ್ ನಿಮ್ತ ಹೊಸಿ ಮಾತಾಡ್ಬೇಕು. ಅಜ್ಜಿ ನಿಂತ್ಕೊಳ್ಳಿ ಅಜ್ಜಿ. ಅಜ್ಜಿ 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 ಒಂದ್ ನಿಮಿಷ ನಿಂತ್ಕೊಳ್ಳಿ. ಅಜ್ಜಿ ನಾನ್ ನಿಮ್ತ ಹೊಸಿ ಮಾತಾಡ್ಬೇಕು. ಅನಿಕಾ, ನಿನಗ್ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ? ಎಷ್ಟು ಹೇಳಿದ್ರು ಹಿಂದಿಂದೇನೆ ಬರ್ತೀಯಲ್ಲ. ಅಜ್ಜಿ ವಾವ್, ನಾನೇನು ಅನ್ಕೊಂಡೆ, ಬಟ್ ಮುದ್ಕಿ ನನ್ ಮಾತ್ ಮೀರೋ ಧೈರ್ಯ ಮಾಡಲ್ಲ. ನಿಂತ್ಕೊಳ್ಳಿ. ನಾನ್ ನಿಮ್ತ ಹೊಸಿ ಮಾತಾಡ್ಬೇಕು. ಅಲ್ಲಿ ಗಂಟ ನಾ ಹೋಗ್ ಬಿಡಕ್ಕಿಲ್ಲ. ಏನಿದು ಹುಚ್ಚಾಟ? ನಿನ್ನ ಹತ್ರ ಮಾತಾಡೋಂಥದ್ದು ಏನೂ ಇಲ್ಲ. ಅಜ್ಜಿ ಅಜ್ಜಿ ನನ್ ಮಾತ್ ಕೇಳಿ. ನನಗ್ ನಿಮ್ ಆಶೀರ್ವಾದ ಬೇಕು ಅಜ್ಜಿ. ಛೆ, ನಿನ್ನಂತ ಅವಳಿಗೆ ನಾನು ಆಶೀರ್ವಾದ ಮಾಡಲ್ಲ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ. ಅಜ್ಜಿ ನಾನ್ ತಾಯಿ ಆಯ್ತಿದ್ದೀನಿ ಅಂತ ಹೇಳಿದ್ರುವೆ ನಂಗೆ ಆಶೀರ್ವಾದ ಮಾಡಕ್ಕಿಲ್ವಾ? ನಿಜಾನ ಕಮಲಿ? ಹೌದು ಅಜ್ಜಿ, ನನ್ ತಾಯಿ ಆಯ್ತಾ ಇವ್ನಿ. ಅಣ್ಣ, ಅರ್ಜೆಂಟಾಗಿ ಬರಕ್ ಹೇಳಿದ್ಯಲ್ಲ, ಏನ್ ವಿಷಯ? ಕಮಲಿ ಅವರು ಪ್ರೆಗ್ನೆಂಟ್. ವಾ ಅಣ್ಣ, ಕಂಗ್ರ್ಯಾಚುಲೇಷನ್ಸ್ ಕಣೋ, ಸೋ ಹ್ಯಾಪಿ. ಯಾವಾಗ ಕನ್ಫರ್ಮ್ ಆಯ್ತು? ನೀನ್ ಅಪ್ಪ ಆಗ್ತಿದ್ಯಲ್ಲೋ, ಅಂದ್ರೆ ನಾನು ಅತ್ತೆ ಆಗ್ತಿದ್ದೀನಿ. ಕಮ್ಲಿಗ್ ನಾನು ಈಗ್ಲೇ ಕಂಗ್ರಾಟ್ಸ್ ಹೇಳ್ಬೇಕು. ಎಲ್ ಮೇಲಿದ್ದಾಳ ಕಮ್ಲಿ? ಕಮ್ಲಿ ರಚನಾ, ಕಮಲಿ ಅವ್ರ ಮನೇಲಿಲ್ಲ, ಪ್ರಾಕ್ಟೀಸ್ಗೆ ಹೋಗಿದ್ದಾರೆ. ಓ ಹೌದಾ? ಅದ್ ಸರಿ, ನೀನ್ ಯಾಕೆ ಡಲ್ ಆಗಿದ್ಯಾ ಅಣ್ಣ? ನಿನ್ ಮುಗ್ದಲ್ಲಿ ಖುಷಿನೇ ಇಲ್ಲ. ಅಪ್ಪ ಆಗ್ತಿರೋದಕ್ಕೆ ನಿಂಗೆ ಖುಷಿ ಆಗ್ತಿಲ್ವಾ? ಖುಷಿ ಆಗದೆ ಇರತ್ತಾ ರಚನಾ? ತುಂಬಾನೇ ಖುಷಿ ಪಟ್ಟೆ. ಆದ್ರೆ ಕಮಲಿ ಅವರು ಕಬಡ್ಡಿ ಮ್ಯಾಚ್ ಆಡ್ತೀನಿ ಅಂತ ಹೇಳ್ತಿದ್ದಾರೆ. ಈ ಪರಿಸ್ಥಿತಿಲಿ ಡಾಕ್ಟರು ತುಂಬಾ ಕೇರ್ಫುಲ್ ಆಗಿರ್ಬೇಕು, ಮ್ಯಾಚ್ ಆಡೋದೆಲ್ಲ ಒಳ್ಳೇದಲ್ಲ ಅಂತ ಹೇಳ್ತಿದ್ದಾರೆ. ಇದು ರಾಜ್ಯದ ಮರ್ಯಾದೆ ಪ್ರಶ್ನೆ. ಇಡೀ ಟೀಮ್ ಜವಾಬ್ದಾರಿ ನನ್ನ ಮೇಲಿದೆ ಅಂತ ಹೇಳಿ ಪ್ರಾಕ್ಟೀಸ್ಗೆ ಹೋಗಿದ್ದಾರೆ.
ನಂಗೆ ಯಾಕೋ ಟೆನ್ಷನ್ ಆಗ್ತಿದೆ ರಚನಾ. ನೀನೇ ಹೇಳು, ಅವ್ರು ಈ ಸ್ಥಿತಿಲಿ ಕಬಡ್ಡಿ ಆಡೋದು ಸರಿನಾ? ನೀನೇನಂತ ಹೇಳ್ದೆ? ಆಡು ಅಂದ್ಯಾ ಬೇಡ ಅಂದ್ಯಾ? ನಾನು ಹೇಳೋದನ್ನು ಕೇಳಿಸ್ಕೊಳ್ದೆ ಹಾಗೆ ಹೋದ್ರು. ಅಂದ್ರೆ ಬೇಡ ಅಂದ್ಯಾ? ಹೇಳಣ್ಣ, ಈಗ ನೀನೇನ್ ಡಿಸೈಡ್ ಮಾಡಿದ್ಯಾ? ಕಮ್ಲಿ ಮ್ಯಾಚ್ ಆಡ್ಬೇಕಾ ಬೇಡ್ವಾ? ನನ್ನ ಮೊಮ್ಮಗಳ ಹೊಟ್ಟೆಲಿ ಪುಟ್ಟ ಕಂದನ. ಎಷ್ಟು ಸಂತೋಷದ ಸುದ್ದಿ ಹೇಳ್ತಾ ಇದ್ಯಾ ಕಮಲಿ. ಹೌದಜ್ಜಿ, ಸತ್ಯ. ಈಸಿಯಾಗಿ ಕೇಳಾದ್ರೂ ನೀವು ನನ್ನ ತವ ನಗ್ನಾಗ್ತಾ ಮಾತಾಡ್ತಿದ್ದೀರಲ್ಲ, ನಂಗಷ್ಟೇ ಸಾಕು. ದೇವಸ್ಥಾನದಲ್ಲಿ ರಾಕ್ಷಸರಿಗೆ ಏನ್ ಕೆಲಸ ಇರುತ್ತೆ? ಈ ಪಿಶಾಚಿ ಆಚೆ ಹೋದ್ಲು ಅನ್ಸುತ್ತೆ. ಎಷ್ಟೊತ್ತು ಕಾಯೋದು? ಈ ಮುದುಕಿ ಇನ್ನ ಆಚೆನೆ ಬಂದಿಲ್ಲ. ಆ ದೇವ್ರು ನಿನ್ನ, ನಿನ್ ಮಗುನ, ನಿನ್ ಕುಟುಂಬನ ಸದಾ ಚೆನ್ನಾಗಿಟ್ಟಿರ್ಲಮ್ಮ. ಚೆನ್ನಾಗಿರಲ್ಲ, ನೀನ್ ಯಾವತ್ತೂ ಚೆನ್ನಾಗಿರಲ್ಲ. ಏನು, ನಿನಗೆ ನಾನು ಆಶೀರ್ವಾದ ಮಾಡ್ಬೇಕಾ? ಅದನ್ನ ಕೇಳೋ ಯೋಗ್ಯತೆ ನಿನಗಿಲ್ಲ. ಈ ತರ ನಾಟಕ ಮಾಡಿದ್ರೆ ನಾನು ಕರ್ಗೋಗ್ತೀನಿ ಅನ್ಕೊಂಡಿದ್ಯಾ?
ನೀನು ನಿನ್ ಗಂಡ ಮಾಡಿರೋ ದ್ರೋಹನ ನಾನು ಯಾವತ್ತೂ ಮರೆಯೋದಿಲ್ಲ. ಇನ್ಯಾವತ್ತೂ ಮುಖ ತೋರಿಸ್ಬೇಡ. ಅಜ್ಜಿ, ಮಾಮ್, ಯು ನೋ ವಾಟ್? ದೇವಸ್ಥಾನಕ್ಕೆ ಕಮಲಿ ಬಂದಿದ್ದಾಳೆ. ಬೇಬಿ, ನಂಗೊಂಚೂರು ಕೆಲಸ ಇದೆ, ನೀವು ಹೋಗಿರಿ, ನಾನು ಆಮೇಲೆ ಬರ್ತೀನಿ. ಶೋರ್ ಮಾಮ್. ನನ್ನ ತಾಯಿ ಆಗ್ತಾ ಇವ್ನಿ ಅಂದ ತಕ್ಷಣ ಅಜ್ಜಿ ಏಟ್ ಖುಷಿ ಪಟ್ರು. ನನಗೆ ಅರ್ಶನ ಕುಂಕುಮ ಕೊಟ್ಟು ಆಶೀರ್ವಾದ ಮಾಡಿದ್ರು. ಆದ್ರೆ ಇದ್ದಕ್ಕಿದ್ದಂಗೆ ಆ ಖುಷಿ ಮಾಯ ಆಗಿ ಮತ್ತೆ ನನ್ನ ಮ್ಯಾಕ್ ರೇಗ್ಬಿಟ್ರು. ಇದ್ರ ಅರ್ಥ ಏನು? ಕಮಲಿ, ಏನ್ ಕಮಲಿ, ದೇವಸ್ಥಾನಕ್ಕೆ ಬಂದಿದ್ಯಾ? ಎಲ್ಲ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳಕ್ ಬಂದಿದ್ಯಾ? ಗುಡ್, ವೆರಿ ಗುಡ್. ಇನ್ನು ನಿನ್ ದೇವರ ಆಶೀರ್ವಾದ ಬೇಕೇ ಬೇಕು. ಯಾಕಂದ್ರೆ ಇನ್ನು ಮುಂದೆ ನೀನು ಒಂಟಿ ಆಗಿರ್ತೀಯಲ್ವಾ, ಆಗ ದೇವ್ರ ತಾನೇ ನಿನ್ ಜೊತೆಗಿರೋದು. ಪಾಪ, ನಾನೇ ನಿನಗೆ ಫೋನ್ ಮಾಡೋಣ ಅಂತ ಅನ್ಕೊಂಡಿದ್ದೆ ಕಮಲಿ. ಅಷ್ಟರಲ್ಲಿ ನೀನೇ ಸಿಕ್ಬಿಟ್ಟೆ. ಅದು ಎಂತ ಜಾಗದಲ್ಲಿ ನೋಡು. ಕಮಲಿ, ನಾನು ನಿನಗೆ ಕೊಟ್ಟ ಗಡುವಿನಲ್ಲಿ 4 ದಿನಗಳು ಮುಗ್ದೋಯ್ತು. ನೆನ್ಪಿದ್ಯಾ? ಇನ್ನೇನ್ ಋಷಿ ಜೊತೆ ಕಳಿಯೋಕ್ ಉಳ್ದಿರೋದು ಬರೀ 11 ದಿನಗಳು ಮಾತ್ರ. ಅಷ್ಟ್ರಲ್ಲಿ ನೀನು ಯಾವ ದೇವಸ್ಥಾನಕ್ಕೆ ಬೇಕಾದ್ರೂ ಹೋಗಿ ಋಷಿ ನನ್ನಿಂದ ದೂರ ಆಗದೆ ಇರ್ಲಪ್ಪ ಅಂತ ಎಷ್ಟು ಬೇಕಾದ್ರೂ ಬೇಡ್ಕೋ, ಹರಕೆ ಬೇಕಾದ್ರೂ ಕಟ್ಕೋ. ಆದ್ರೆ ಏನು ಪ್ರಯೋಜನ ಆಗಲ್ಲ. ಸೊ ನೀನು ನಿನ್ ಮನ್ಸನ್ನ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಕಮಲಿ. ಇವತ್ತಿಂದ 11 ದಿನಕ್ಕೆ ನೀನ್ ಋಷಿನ ಬಿಟ್ಟು ಹೋಗ್ತಾ ಇರ್ಬೇಕು. ಅದು ಎಲ್ಲಿಗೆ ಹೋಗ್ತೀಯೋ, ಏನ್ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ಒಟ್ನಲ್ಲಿ ನೀನು ಋಷಿನ ಬಿಡ್ಬೇಕು ಅಷ್ಟೇ. ನೀನ್ ಬಿಡ್ಲಿಲ್ಲ ಅಂದ್ರೂ ನಾನೇ ಬಿಡಿಸ್ತೀನಿ. ಯಾಕೆ ನಗ್ತಿದೀಯಾ? ನಿಮ್ ಮಾತನ್ ಕೇಳಿ ನಂಗೆ ನಗು ಬರ್ತೈತೆ ಚಿಕ್ಕಮ್ಮ. ಏನಂದ್ರೆ ನೀವು ನಾನು ರಿಷಿ ಸರ್ನ ಬಿಡ್ಬೇಕಾ? ಇಲ್ಲ ಅಂದ್ರೆ ನೀವೇ ನನ್ನ ರಿಷಿ ಸರಿಂದ ದೂರ ಮಾಡ್ತೀರಾ? ಹಾ, ನೀವೇ ಅಲ್ಲ, ಯಾರೇ ಬಂದ್ರುವೆ ನನ್ನ ರಿಷಿ ಸರ್ನ ದೂರ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ದೊಂದು ಶಕ್ತಿ ಇವಾಗ ನನ್ನ ಹತ್ರ ಐತೆ. ಏನು ಪ್ರೀತಿನಾ? ನಿನ್ ಪ್ರೀತಿ ಎಲ್ಲ ಇಲ್ಲಿ ಕೆಲ್ಸಕ್ ಬರಲ್ಲ. ಪೂರ್ತಿ ನನ್ನ ಮಾತು ಕೇಳಿಸ್ಕೊಳ್ಳಿ ಚಿಕ್ಕಮ್ಮ. ನಮ್ಮಿಬ್ರು ಮಧ್ಯ ಇರೋದು ಬರೀ ಪ್ರೀತಿ ಅಲ್ಲ, ನಮ್ಮಿಬ್ರು ಪ್ರೀತಿ ಸಂಕೇತವಾಗಿರೋ ಮಗು. ನಾನು ತಾಯಿ ಆಗ್ತಾ ಇದ್ದೀನಿ.